ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕೀಯದಲ್ಲಿ ಈಗ ಮತಪಟ್ಟಿ ಮಹಾಭಾರತವೇ ಆರಂಭ ಆಗಿದೆ. ರಾಜಕೀಯ ಅಲ್ಲ, ಇದು ಮತದಾರನ ಹಕ್ಕಿನ ಪ್ರಶ್ನೆ. ನೀವು ರಾಜಕೀಯದವ್ರು ಏನಾದ್ರೂ ಹಾಳಾದ ರಾಜಕೀಯ ಮಾಡ್ಕೊಂಡು ಹೋಗಿ ಅತ್ಲಾಗೆ, ಆದ್ರೆ ಮತದಾನದ ಹಕ್ಕನ್ನ ಕಸಿದುಕೊಳ್ಳುವಂತಹ ಅಧಿಕಾರ ನಿಮ್ಗೆ ಯಾರಿಗೂ ಇಲ್ಲ. ಚುನಾವಣಾ ಆಯೋಗ ಇರೋದು ನನ್ನ ಮತದಾನದ ಹಕ್ಕನ್ನ ನನಗೆ ಖಾತ್ರಿಪಡಿಸುವುದೇ ಹೊರತು ನನ್ನಿಂದ ನನ್ನ ಮತದಾನದ ಹಕ್ಕನ್ನ ಕಸಿದುಕೊಳ್ಳುವುದಲ್ಲ. ಈಗ ಚುನಾವಣಾ ಆಯೋಗ ಈ ವಿಚಾರದಲ್ಲಿ ಮತದಾರರಿಗೆ ಒಂದು ಭದ್ರತೆಯನ್ನ ಮೂಡಿಸಬೇಕಾಗಿದೆ. ಈ SIR ವಿಚಾರದಲ್ಲಿ ಎರಡೂ ಪಕ್ಷಗಳ ರಾಜಕೀಯ ಯಾಕೆ, ಮೂರು ಪಕ್ಷಗಳ ರಾಜಕೀಯದಲ್ಲಿ ಮತದಾರರಿಗೆ ಒಂದು ಅಭದ್ರತೆ ಕಾಡ್ತಾ ಇದೆ. ಈ ಅಭದ್ರತೆಯನ್ನ ಹೋಗಲಾಡಿಸಬೇಕಾಗಿರೋದು ಚುನಾವಣಾ ಆಯೋಗದ ಆದ್ಯ ಕರ್ತವ್ಯ. ಮತಪಟ್ಟಿ ಪರಿಷ್ಕರಣೆ ವಿಚಾರಕ್ಕೆ ಕಾಂಗ್ರೆಸ್ ಮತ್ತು ದೋಸ್ತಿ ಪಕ್ಷಗಳ ನಡುವೆ ಸಮರ ಜೋರಾಗ್ತಾ ಇದೆ. ಮನೆ ಮನೆ ಭೇಟಿ ನೀಡಿ SIR ಪ್ರಕ್ರಿಯೆ ಮಾಡಬೇಕಾಗಿದ್ದ BLOಗಳು ಚೌಲ್ಟ್ರಿ, ಮಸೀದಿ, ಸಮುದಾಯ ಭವನಗಳಲ್ಲಿ ಅರ್ಜಿ ಭರ್ತಿ ಮಾಡ್ತಿರೋ ವಿಡಿಯೋಗಳು ಈಗ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದೆ. ಈ ವಿಡಿಯೋಗಳನ್ನ ಇಟ್ಕೊಂಡು JDS, BJP ಸರ್ಕಾರದ ಮೇಲೆ ಮುಗಿಬಿದ್ದಿವೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸುತ್ತಿದ್ದಾರೆ. ಅಧಿಕಾರಿಗಳನ್ನ ಮಸೀದಿಗಳಲ್ಲಿ ಕೂರಿಸಿ SIR ಮಾಡಿಸ್ತಾ ಇದ್ದಾರೆ. ವಲಸಿಗರಿಗೆ ರೆಡ್ ಕಾರ್ಪೆಟ್ ಹಾಕಿ ಮತಪಟ್ಟಿಯಲ್ಲಿ ಸೇರಿಸ್ತಾ ಇದ್ದಾರೆ. ಸಾಮೂಹಿಕ SIR ಮಾಡೋ ಮೂಲಕ ಚುನಾವಣಾ ಆಯೋಗದ ನಿಯಮವನ್ನ ಗಾಳಿಗೆ ತೂರಲಾಗಿದೆ ಅಂತ ವಿಪಕ್ಷಗಳು ಆರೋಪಿಸ್ತಾ ಇವೆ. SIR ವಿಚಾರಕ್ಕೆ ಮೂರೂ ಪಕ್ಷಗಳ ನಾಯಕರು ಬೀದಿಗಿಳಿದು ಪರಸ್ಪರ ಕೆಸರಾಟ ನಡೆಸ್ತಾ ಇದ್ದಾರೆ. ಇವರಿಗೆಲ್ಲರಿಗೂ ತಯಾರು ಮಾಡಿ ಕಳಿಸಿದ್ದಾರೆ. ಇಡೀ ರಾಜ್ಯದ ಅಧಿಕಾರಿಗಳಿಗೆ ಈ ಸರ್ಕಾರದ ಗುಲಾಮರಾಗಿ ಕೆಲಸ ಮಾಡಿ ಅಂತ ಹೇಳಿರ್ಬೇಕು ಬಹುಶಃ. ಇವತ್ತು ನಿಮಗೆ ರೆಡ್ ಹ್ಯಾಂಡ್ ಆಗಿ ಯಾವೊಬ್ಬ ಅಧಿಕಾರಿ ಇವತ್ತು ಪ್ರಾಮಾಣಿಕವಾದ ಕೆಲಸ ಮಾಡಬೇಕು ಪಾರದರ್ಶಕತೆಯಿಂದ. ಯಶವಂತಪುರದ ತಾವರೆಕೆರೆ ಭಾಗದಲ್ಲಿ ಇವತ್ತು ಬೆಳಗ್ಗೆ ನಮ್ಮ ಕಾರ್ಯಕರ್ತರು ಇದನ್ನೇನ್ ಸೀಜ್ ಮಾಡಿದ್ದಾರೆ. ಆ ಹೆಣ್ಣು ಮಗಳು ಇವತ್ತು ಅಧಿಕಾರಿಯಾಗಿ ಏನ್ ಕೆಲಸ ಮಾಡ್ತಾರೆ, ಸಾರಿ ಕೇಳ್ತಾರೆ. ಇನ್ನೊಬ್ಬ ಅಧಿಕಾರಿ ಬರ್ತಾನೆ, ಆಯ್ತು ಈಗ ಮಾಡಿದ್ದು ವಿಡಿಯೋ ಮಾಡಬೇಡಿ ಅಂತಾನೆ. ಇದು ಯಾವ ರೀತಿ ನಡೆಸ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ನ ಈಗ ಹೊಸ ಅಧ್ಯಕ್ಷರು ಏನ್ ಭಾಷಣ ಮಾಡ್ತಾರೆ ಪಾಕಿಸ್ತಾನದ ಬಗ್ಗೆ, ಮತ್ತಿನ್ನ ಉಂಡಿ ಕಳ್ತನದ ಬಗ್ಗೆ ಎಲ್ಲ ಮಾಡ್ತಾರೆ. ನೀವೇ ಉಂಡಿ ಕಳ್ತನ ಮಾಡಕ್ ಹೇಳಿದಿರಿ ಅಧಿಕಾರಿಗಳಿಗೆ? ನಿಮ್ ನಾಯಕತ್ವದಲ್ಲಿ ಏನ್ ಮಾಡಿಸ್ತಾ ಇದ್ದೀರಿ? ನಿಮ್ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ನೀವು ಮತದಾರರ ಉಂಡಿನೇ ಕಳ್ತನ ಮಾಡಕ್ ಹೊರಟಿದಿರಲ್ಲ. ಕಾಂಗ್ರೆಸ್ ಸರ್ಕಾರ ಶಾಸಕರು, ಆಡಳಿತ ಪಕ್ಷದ ಶಾಸಕರು BLOಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಆಡಳಿತ ಪಕ್ಷದವರು BLOಗಳ ಮೇಲೆ ದಬ್ಬಾಳಿಕೆಯನ್ನ ನಡೆಸಿ ಅವರನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ನಿನ್ನೆ ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ರಾಮನಗರದಲ್ಲಿ ನಡೆದಂತ ಘಟನೆಯನ್ನ ಉಲ್ಲೇಖ ಮಾಡಿದ್ದಾರೆ. ಗುಲ್ಬರ್ಗಾ ಜಿಲ್ಲೆ ಇರ್ಬೋದು, ಬೀದರ್ ಜಿಲ್ಲೆ ಇರ್ಬೋದು, ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅಧಿಕಾರಿಗಳನ್ನ ಮಸೀದಿಗಳಲ್ಲೇ ಕೂರಿಸಿಕೊಂಡು ಅಲ್ಲಿ SIR ಅನ್ನ ಪ್ರಕ್ರಿಯೆನ ಪೂರ್ಣಗೊಳಿಸತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಪರಿಣಾಮ ಏನು ಅಂತ ಹೇಳಿದ್ರೆ ನಮ್ಮ ಹಿಂದೂಗಳು ಅಲ್ಲಿ ಮಸೀದಿ ಒಳಗೆ ಹೋಗೋದಕ್ಕೆ ಸಾಧ್ಯ ಆಗದೇನೆ, ಆ ಚೌಲ್ಟ್ರಿ ಒಳಗೆ ಹೋಗಕ್ಕೆ ಸಾಧ್ಯ ಆಗದೇನೆ ಅವರು ದೂರ ಉಳಿತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಇದೆಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರದಿಂದ ಷಡ್ಯಂತ್ರ ನಡೀತಾ ಇದೆ. ಬಾಂಗ್ಲಾದೇಶದವರಿಗೆ ಸ್ಪೆಷಲ್ ಟ್ರ್ಯಾಕ್ ಅನ್ನ MG ರೋಡ್ ಅಂದ್ರೆ ಈ ತರ ಇದೆಯಲ್ಲ ರೋಡ್, ಏನೋ ಹೈವೇ, ನ್ಯಾಷನಲ್ ಹೈವೇ ತರ ಕ್ರಿಯೇಟ್ ಮಾಡಿದ್ದಾರೆ ಬಾಂಗ್ಲಾದೇಶದವ್ರಿಗೆ. ಎಲ್ಲ ಮಸೀದಿಗಳ ಮುಂದೆ, ಹಜ್ ಭವನಗಳ ಮುಂದೆ, ಶಾದಿ ಭಾಗ್ಯ ಮಾಲು, ಶಾದಿ ಭಾಗ್ಯ ಅಲ್ಲಿ ಇವತ್ತು ರಾಜಾರೋಷವಾಗಿ ಯಾರು ಸರ್ಕಾರದಿಂದ ನೇಮಕ ಆಗಿದ್ದಾರೆ BLA 2 ಸರ್ಕಾರದಿಂದ ನೇಮಕ ಆಗಿರೋರು ಆರಾಮಾಗಿ SIR ಅಂತ ಬೋರ್ಡ್ ಹಾಕೊಂಡಿದ್ದಾರೆ ಹಿಂದೆ. ಅದ್ರ ಹಿಂದೆ ಮಸೀದಿ ಇದೆ, ರೋಡಲ್ಲಿ ಮುಂದೆ ಮಸೀದಿ ಮುಂದೆ ಕೂತಿದ್ದಾರೆ ರೋಡಲ್ಲಿ. ರೂಲ್ ಏನೇ ಹೇಳುತ್ತೆ, ಪ್ರತಿಯೊಂದು ಮನೆಗೆ ಹೋಗಿ ಮನೆಗೆ ಮಾಹಿತಿಯನ್ನ ಕೊಟ್ಟು ಅವರಿಗೆ ತಿಳುವಳಿಕೆಯನ್ನ ಕೊಟ್ಟು ಪರಿಶೀಲನೆ ಮಾಡಿ ಅವರಿಗೆ ಅರ್ಜಿ ಕೊಡಬೇಕು. ಸರ್ವೆಯನ್ನು ಮಾಡೋಂಗಿಲ್ಲ. ಆದ್ರೆ ರಾಜ್ಯ ಸರ್ಕಾರ ಗ್ಯಾರಂಟಿಯನ್ನು ಕೊಡೋದ್ರಲ್ಲಿ ವಿಫಲ ಆಗ್ತಾ ಇದೆ. ಇವರು ಫೈನಾನ್ಷಿಯಲಿ ಪೂರ್ತಿ ಬರ್ಬಾದ್ ಆಗ್ತಾ ಇದ್ದಾರೆ, ಹಾಳಾಗ್ತಿದ್ದಾರೆ. ಅದರ ಸಲುವಾಗಿ SIR ಜೊತೆಗೇನೆ ನಿಮ್ಮ ಜಾತಿ ಯಾವುದು, ಫೋಟೋ ಕೊಡಿ, ನಿಮ್ಮ ಆಧಾರ್ ಕೊಡಿ, ಇದನ್ನು ಕೂಡ ಗ್ಯಾರಂಟಿಗೆ ಯಾವುದು ಬೇಕು ಮಾಹಿತಿ ಅದನ್ನು ಕೇಳುವಂತದ್ದು ಮಾಡ್ತಿದ್ದಾರೆ. ಇದರಿಂದ ರಾಜ್ಯದ ಜನ ಗೊಂದಲಕ್ಕೀಡಾಗಿದ್ದಾರೆ. ನಿಮ್ಮ ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಏನೋ ಫೇಲ್ಯೂರ್ ಆಗಿದೆ, ಅದನ್ನ ತೋರಿಸ್ಕೊಳ್ಳಕ್ಕೆ, ಅದನ್ನ ಮುಚ್ಚಿ ಹಾಕೊಳ್ಳಕ್ಕೆ ಮತ್ತೆ ಇಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ. ಅದಕ್ಕೆ SIR ಜೊತೆ ಗ್ಯಾರಂಟಿಗೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆ
ಆಗ್ರಹ ಇದೆ. CM ಅವರು ಪ್ರತಿ ಬೂತ್ ನೋಡಕ್ ಆಗತ್ತೇನ್ರಿ? 50-60 ಸಾವಿರ ಬೂತ್ ಇರ್ತಾನೆ. ಯಾರು ಅಲ್ಲಿ ಲೋಕಲ್ ಲೀಡರ್ಸ್ ಹಿಂಗ್ ಮಾಡಿದ್ರೆ ಬಹುಶಃ ಬೇಗ ಆಗ್ಬಹುದು ಅಂತ ಹೇಳಿರ್ಬೋದು. ಆದ್ರೆ ಅದ್ರ ಬಗ್ಗೆ ಇನ್ನ ಸಂಪೂರ್ಣ ಮಾಹಿತಿ ನನಗೆ ಬಂದಿಲ್ಲ. ಬಟ್ ಏನೇ ಇದ್ರೂ ಕೂಡ ಎಲೆಕ್ಷನ್ ಕಮಿಷನ್ ಇದೆ, ನೋಡ್ಕೋತಾರೆ. ಈಗ ಎಲೆಕ್ಷನ್ ಕಮಿಷನ್ ಮಾಡೋ ಕೆಲಸನೂ ಇವರೇ ಮಾಡ್ತಾರ, ಬಿಜೆಪಿ JDS ಅವರು. ವಾಟ್ ಎವರ್ ಇಟ್ ಈಸ್ ದೇ ವಿಲ್ ಆಸ್ಕ್ ಫಾರ್ ಕ್ಲಾರಿಫಿಕೇಶನ್ ಫ್ರಮ್ ದ BL. SIR ಅನ್ನ ಏನ್ ಮಾಡ್ತಾ ಇದ್ದಾರೆ? ಇಟ್ ಈಸ್ ಎ ಪ್ಯೂರ್ಲಿ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂಡ್ ಗವರ್ಮೆಂಟ್ ಆಫ್ ಇಂಡಿಯಾ. ಇದರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಇಲ್ಲ. ಆಮೇಲೆ BLO BLOಗಳು ಇವರೆಲ್ಲ ಇದಕ್ಕೆ ಹೋಗ್ತಾರೆ ಅಂದ್ರೆ ನಾವು ಡೈರೆಕ್ಷನ್ ಕೊಡ್ಲಿಕ್ಕೆ ಹೋದ್ರೆ ಫಸ್ಟ್ ಆಫ್ ಆಲ್ ಹೂ ಇಸ್ ದ ಸ್ಟೇಟ್ ಗವರ್ಮೆಂಟ್ ಟು ಗಿವ್ ಡೈರೆಕ್ಷನ್ ಟು ದ BLOs? ದೇ ಆರ್ ನಾಟ್ ಅಂಡರ್ ಕಂಟ್ರೋಲ್ ಆಫ್ ಅಸ್. ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ, ಇಂಡಿಪೆಂಡೆಂಟ್ ಇದು. ಅದನ್ನ ಫಸ್ಟ್ ತಿಳ್ಕೊಳ್ಳಿ ಕಾನೂನನ್ನ. ಹೇಳಂತ ಹೇಳೋನು ಯಾವನು ಮುಖ್ಯಮಂತ್ರಿಗಳು ಹೇಳಂತ ಹೇಳಿ ನೋಡೋಣ, ಇದನ್ನ ಮಾಡಿ ಅಂತ ಹೇಳಿ. Minister or MLAs or a chief minister does not have any power on SIR.